ಕುರುಬಕುಲದ ಗುರುಗಳಾದ ಆದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ಪರಮ ಆರಾಧಕರಾಗಿದ್ದ ಶ್ರೀ ಗುರು ಸಿದ್ದಪ್ಪ ಒಡೆಯರ್ ಮತ್ತು ಶ್ರೀಮತಿ ರುದ್ರಾಯಣಮ್ಮ ದಂಪತಿಗಳು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಹರ್ತಿಕೋಟೆಯ ನಿವಾಸಿಗಳು. ಈ ದಂಪತಿಗಳ 4ನೇ ಮಗುವಾಗಿ ಏಪ್ರಿಲ್ 10, 1977ರ ಶಿವಯೋಗದಲ್ಲಿ ಶ್ರೀ ವಿಕ್ರಮ ಸಂವತ್ಸರದ ಹೊಸ ವಸಂತದಲ್ಲಿ ಅವತರಿಸಿ ಜನ್ಮ ತಾಳಿದವರೇ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು. ತಂದೆ ತಾಯಂದಿರ ಸಂಸ್ಕಾರ ಸದ್ಗುಣಗಳು ಬಾಲ್ಯದಲ್ಲಿಯೇ ಶ್ರೀಗಳ ಮೇಲೆ ಪ್ರಭಾವ ಬೀರಿತ್ತು. ಇವರು ಅಪ್ಪಟ ದೈವ ಭಕ್ತರಾಗಲು ಪೂರ್ವಾಶ್ರಮದ ಪರಿಸರವೇ ಪ್ರೇರಣೆಯಾಯಿತು. ಶ್ರೀಗಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹರ್ತಿಕೋಟೆಯಲ್ಲಿ ಪೂರೈಸಿದ್ರು. ಶಿಕ್ಷಣದ ಸಲಕರಣೆ ಬಟ್ಟೆಯನ್ನು ತೆಗೆದುಕೊಳ್ಳಲು ಬಾಲ್ಯದಲ್ಲಿಯೇ ಕಟ್ಟಿಗೆ ಕಡಿದು ಊರಲ್ಲಿ ಮಾರಾಟ ಮಾಡಿ ತಮ್ಮ ವಿದ್ಯಾಭ್ಯಾಸದ ಖರ್ಚನ್ನ ಸರಿದೂಗಿಸಿಕೊಳ್ತಾ ಇದ್ರು. ಶ್ರೀ ಕೆ ಮಲ್ಲಪ್ಪನವರ್ ಮತ್ತು ಶ್ರೀಗಳ ತಂದೆಯವರ ಭಾವನಾತ್ಮಕ ಒಡನಾಟದಿಂದ ಆಗತಾನೆ ಸ್ಥಾಪನೆಯಾಗುತ್ತಿದ್ದ ಶ್ರೀ ಕಾಗಿನೆಲೆ ಕನಕ ಗುರುಪೀಠಕ್ಕೆ ನಿರಂಜನ್ ಒಡೆಯರನ್ನು ಮೊದಲನೇ ವಟುವಾಗಿ ದತ್ತು ನೀಡಲು ತೀರ್ಮಾನಿಸಿದ್ರು. ಕುರುಬರ ಶಕ್ತಿಯಾಗಿ ಶ್ರೀ ಭಕ್ತ ಕನಕದಾಸರ ಅನುಪಾಲಕರಾಗಿ ಕುಲಗುರು ಶ್ರೀ ರೇವಣ್ಣ ಸಿದ್ದೇಶ್ವರರ ಆಶೀರ್ವಾದದಿಂದ ಹಿಂದುಳಿದಂತಹ ಸಮಾಜದ ಜಾಗೃತಿ ಮತ್ತು ಸಂಘಟನೆಗಾಗಿ ಬಾಲ್ಯದಲ್ಲಿಯೇ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಶ್ರೀಗಳು ಸಂತೋಷದಿಂದ ಒಪ್ಪಿಗೆಯನ್ನ ಸೂಚಿಸಿದರು. 1991ರಲ್ಲಿ ವಾಗ್ದಾನ ಮಾಡಿದಂತೆ ಶ್ರೀಗಳ ತಂದೆಯವರು ಬೆಂಗಳೂರಿನಲ್ಲಿ ನಡೆದ ಹರಗುರು ಚರಮೂರ್ತಿಗಳ ಧರ್ಮ ಸಭೆಯಲ್ಲಿ ಕುರುಬ ಸಮಾಜದ ಪೀಠಕ್ಕೆ ಮೊದಲ ಜಗದ್ಗುರುಗಳಿಂದ ಶ್ರೀ 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 ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮಿಗಳು ನಿರಂಜನ ಒಡೆಯರನ್ನು ದತ್ತು ಪಡೆದು ಬೆಂಗಳೂರಿನ ಕೈಲಾಸಾಶ್ರಮಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳುಹಿಸಲಾಯಿತು. ಉಜ್ವಲ ತಪಸ್ವಿಗಳು ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ ವರಪುತ್ರರಾದ ಶ್ರೀ 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 ತಿರುಚಿ ಮಹಾಸ್ವಾಮಿಗಳ ಪರಮ ಅಚ್ಚುಮೆಚ್ಚಿನ ಶಿಷ್ಯರಲ್ಲೊಬ್ಬರಾಗಿ ಜ್ಞಾನಧಾರೆಯನ್ನ ಇವರು ಪಡೆದುಕೊಂಡರು. ಶ್ರೀಗಳು ಸಂಸ್ಕೃತ, ಹಿಂದಿ, ಕನ್ನಡ, ತಮಿಳು, ತೆಲುಗು, ನೇಪಾಳ ಭಾಷೆಗಳನ್ನು ಕಲಿತು ವೇದ ಆಗಮನ ಶಾಸ್ತ್ರ ಅಧ್ಯಯನ ಮಾಡಿ ಜ್ಞಾನ ಸಂಪತ್ತನ್ನ ಪಡೆದರು. ಜಗದ್ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದ ಶ್ರೀಗಳು ಜಗದ್ಗುರುಗಳು ಕೈಗೊಳ್ಳುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಗಲು ಕೊಟ್ಟು ನಿಂತರು. ಶ್ರೀಮಠವು 2002ರಲ್ಲಿ ದಶಮಾನೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಗಳು ಜಗದ್ಗುರುಗಳು ವಹಿಸಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಪ್ರಥಮ ಜಗದ್ಗುರುಗಳು ವಯೋವೃದ್ಧ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದರಿಂದ ಅವರ ಇಚ್ಛೆಯಂತೆ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಕನಕ ಗುರುಪೀಠದ ಶಾಖಾ ಮಠಗಳನ್ನು ಸ್ಥಾಪಿಸಲು ನಿರ್ಣಯಿಸಿ ಆ ಮಠಗಳಿಗೆ ಶ್ರೀಗಳನ್ನು ನೇಮಿಸಿದರು. ಅದರಂತೆ ಬೆಳಗಾವಿ ವಿಭಾಗಕ್ಕೆ 14/5/2002ರಲ್ಲಿ ಪರಮ ಪೂಜ್ಯ ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಯವರನ್ನು ನಿಯೋಜನೆ ಮಾಡಲಾಯಿತು. ಜಗದ್ಗುರುಗಳು ಅನಾರೋಗ್ಯದ ಕಾರಣ ದಿನಾಂಕ 6/7/2006ರಂದು ಬೆಂಗಳೂರಿನ ಶ್ರೀ ಕನಕಗುರು ಪೀಠದ ಶಾಖಾ ಮಠದಲ್ಲಿ ಬ್ರಹ್ಮಲೀನರಾದರು. ಪ್ರಥಮ ಜಗದ್ಗುರುಗಳ ಆಶಯದಂತೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಕ್ಷೇತ್ರ ಕಾಗಿನೆಲೆಯ ದ್ವಿತೀಯ ಜಗದ್ಗುರುಗಳಾಗಿ ಶ್ರೀಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರನ್ನು ಶ್ರೀ ಕನಕ ಗುರುಪೀಠದ ಟ್ರಸ್ಟ್ ಪೀಠಾಧಿಪತಿಯಾಗಿ ಆಯ್ಕೆ ಮಾಡಿದರು. 29/10/2002ನೇ ಭಾನುವಾರದಂದು ಶ್ರೀ ಕ್ಷೇತ್ರ ಕಾಗಿನೆಲೆಯ ನಾಡಿನ ಸಾಧು ಸಂತರು, ಹರಚರ ಮೂರ್ತಿಗಳು, ಸಮಾಜದ ಮುಖಂಡರು ಪಾಲ್ಗೊಂಡು ಐತಿಹಾಸಿಕ ಕಾರ್ಯಕ್ರಮದ ನೂತನ ಜಗದ್ಗುರುಗಳಿಗೆ ಪೀಠಾರೋಹಣ ಮಾಡಿ ಶುಭ ಹಾರೈಸಿದರು. ಕುರಿ ಸಾಕಾಣಿಕೆಯೇ ಕುರುಬರ ಪ್ರಮುಖ ಕುಲಕಸುಬಾಗಿದ್ದು ಜಗದ್ಗುರುಗಳು ಕುರಿಗಾಹಿಗಳ ಜೊತೆ ವಾಸ್ತವ್ಯ ಹೂಡಿ ಕುರಿಗಾಹಿಗಳ ಸಮಸ್ಯೆಗಳನ್ನ ಪ್ರತ್ಯಕ್ಷ ಅನುಭವ ಪಡೆದು ಆಲಿಸಿ ಅವರ ಕುಂದುಕೊರತೆಗಳನ್ನು ಆಡಳಿತದ ಸರ್ಕಾರಗಳಿಗೆ ಮನದಟ್ಟು ಮಾಡಿಸಿ ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದರು. ಕುರುಬ ಸಮಾಜದಲ್ಲಿದ್ದ ದೈವಗಳ ಬಗ್ಗೆ ಇದ್ದಂತಹ ಅಸಮಾನತೆ ಮತ್ತು ಅಂಧತ್ವವನ್ನು ಹೋಗಲಾಡಿಸಲು ಶ್ರೀ ವಿಘ್ನೇಶ್ವರ ಕುಲಗುರು ರೇವಣ್ಣ ಸಿದ್ದೇಶ್ವರ, ಶ್ರೀ ಮೈಲಾರ ಲಿಂಗೇಶ್ವರ, ಶ್ರೀ ಆಂಜನೇಯ ಸ್ವಾಮಿ ಇಂತಹ ಎಲ್ಲಾ ದೇವರುಗಳನ್ನು ಒಂದೇ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಭಕ್ತ ಜನರಲ್ಲಿದ್ದ ಅಂಧತ್ವ ಹೋಗಲಾಡಿಸಿ ಸಮಾಜಕ್ಕೆ ಜಾಗೃತಿಯನ್ನ ಮೂಡಿಸಿದ್ರು. ಶ್ರೀ ಮಾಳಿಂಗರಾಯ ವಸತಿ ನಿಲಯ, ಶಿಕಾರಿಪುರ ಸಂಚಾರಿ ಕುರಿಗಾಹಿಗಳ ವಸತಿ ಶಾಲೆ, ಹಿರೇಕೆರೂರಿನಲ್ಲಿ ಶ್ರೀ ಕನಕ ಗುರುಪೀಠ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನ, ವಸತಿ, ಅನ್ನವನ್ನು ನೀಡಿ ಜಗದ್ಗುರುಗಳು ತ್ರಿವಳಿ ದಾಸೋಹಿಗಳಾಗಿದ್ದಾರೆ. ಕಳೆದ 2 ವಾರದ ಹಿಂದೆ ರಾಜ್ಯದ ನಾನಾ ಭಾಗಗಳಲ್ಲಿ ಭಾರೀ ಮಳೆ ಸುರಿದು ಉತ್ತರ ಕರ್ನಾಟಕ ಜಲಪ್ರಳಯದಲ್ಲಿ ಮುಳುಗಿ ಹೋಗಿದೆ. ಕರ್ನಾಟಕದಲ್ಲಿ ಹರಿಯುತ್ತಿರುವ ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ನದಿಗಳಿಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದು ನದಿ ದಡದಲ್ಲಿದ್ದ ಹಳ್ಳಿಗಳು,
ಪಟ್ಟಣಗಳು ಜಲಾವೃತವಾಗಿ ಜನರು ತಮ್ಮ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ತಕ್ಷಣವೇ ಪರಿಸ್ಥಿತಿಯ ತೀವ್ರತೆಯನ್ನು ಅರಿತಂತಹ ಶ್ರೀಗಳು ನೆರೆ ಸಂತ್ರಸ್ತರಿಗೆ ಹೊಸ ಬದುಕು ಕಟ್ಟಿಕೊಡುವ ಉದ್ದೇಶದಿಂದ ತಮ್ಮ ಭಕ್ತರಿಗೆ ಕರೆ ಕೊಟ್ಟರು. ಶ್ರೀಗಳ ಕರೆಗೆ ಸ್ಪಂದಿಸಿದ ಭಕ್ತರು, ಕುಲ ಬಾಂಧವರು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಚೀಲ ಅಕ್ಕಿ, ದಿನಸಿ ವಸ್ತುಗಳು, ಬಟ್ಟೆ, ಹಾಸಿಗೆ ಇನ್ನು ಹಲವಾರು ವಸ್ತುಗಳನ್ನು ವಾಹನಗಳ ಮೂಲಕ ಲೋಡುಗಟ್ಟಲೆ ಮಠಕ್ಕೆ ತಲುಪಿಸಿದರು. ಮುಂದಾಳತ್ವ ವಹಿಸಿಕೊಂಡು ಹಗಲು ರಾತ್ರಿ ಎನ್ನದೆ ನೆರೆ ಸಂತ್ರಸ್ತರಿಗೆ ಸಹಾಯದ ದಾರಿದೀಪವಾಗಿದ್ದಾರೆ.